ಭಟ್ಟಾಚಾರ್ಯವರಪ್ರದಂ ಸಿಂಹೇಭವದನ ಮಂದೇನ್ ಹೃದಯಂ ಕುಲದೈವತಂ ಶರಣಂ ಸುಕೃತಾಂ ಋಣಾಂ ಭಯಪಾಪ ನಿವಾರಣಂ ಪ್ರಣಮ್ಯ ನರಸಿಂಹಂ ತಮ್ಮೆದಸ್ಮತ್ ಕುಲದೈವತಂ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶ್ರೀ ಕ್ಷೇತ್ರ ಸಾಲಿಗ್ರಾಮವು ಬಹಳ ನಾಡಿ ಕಾಲದಿಂದಲೂ ಇತಿಹಾಸ ಪ್ರಸಿದ್ಧವಾದಂಥ ಒಂದು ಪುಣ್ಯಕ್ಷೇತ್ರ. ಸ್ವಯಂ ನಾರದರಿಂದ ಈ ಅಶ್ವತ್ಥ ಕೊಡರಲ್ಲಿರ್ತಕ್ಕಂಥ ಸಾಲಿಗ್ರಾಮ ಶಿಲೆಯಲ್ಲಿರ್ತಕ್ಕಂಥ ಶ್ರೀ ಗುರುನರಸಿಂಹನನ್ನು ಇಲ್ಲಿ ನಾರದರೇ ಪ್ರತಿಷ್ಠಾಪಿಸಿದ್ರು ಅನ್ನೋ ಐತಿಹ್ಯ ಇದೆ. ಈ ಬಗ್ಗೆ ಪದ್ಮಪುರಾಣದ ಪುಷ್ಕರಖಂಡ ಹಾಗೂ ಸ್ಕಾಂದ ಪುರಾಣದ ಸಹ್ಯಾದ್ರಿ ಖಂಡ, ಇನ್ನು ಲೋಕಾದಿತ್ಯ ಗ್ರಾಮ ಪದ್ಧತಿಯಲ್ಲಿ ಇಲ್ಲಿನ ಆಚಾರ ವಿಚಾರಗಳು 8ನೇ ಶತಮಾನದಲ್ಲಿ ಇದ್ದದ್ದು ಇಲ್ಲಿ ನಮಗೆಲ್ಲಕ್ಕೂ ಸ್ಪಷ್ಟ ಇರುತ್ತೆ. ಇಲ್ಲಿ ಹೇಗೆ ಸಾಲಿಗ್ರಾಮದ ಗುರುವಾಗಿಯೂ ಸಾಲಿಗ್ರಾಮದ ಊಟ ಬ್ರಾಹ್ಮಣ ಪ್ರವರ್ಗದವರು ಎಲ್ಲಿಂದ ಬಂದರು ಎನ್ನುವ ಒಂದು ಕುತೂಹಲ ನಿಮ್ಮನ್ನೆಲ್ಲ ಕಾಡ್ತೀವಿ. 8ನೇ ಶತಮಾನದಲ್ಲಿ ಕದಂಬ ವಂಶದ ರಾಜ ಮಯೂರವರ್ಮನ ಮೊಮ್ಮಗನಾದ ಲೋಕಾದಿತ್ಯನ ವಿನಂತಿಯ ಮೇರೆಗೆ ಗೋದಾವರಿ ನದಿ ತೀರದಲ್ಲಿರ್ತಕ್ಕಂಥ ಬ್ರಾಹ್ಮಣರನ್ನೆಲ್ಲ ವಿಭೂತಿ ಪುರುಷರಾದ ಭಟ್ಟಾಚಾರ್ಯರೆಂಬುವರು ಈ ಕೋಟ 14 ಗ್ರಾಮ ಪರಿಸರದಲ್ಲಿ ತಂದು ಒಬ್ಬೊಬ್ಬರಿಗೂ ಒಂದೊಂದು ಕೊಟ್ಟು, ಉದಾಹರಣೆಗೆ ಕಾರಂತ, ಪಳ್ಳ, ನಾವಡ, ಹಂದೆ, ಬಾಸರಿ, ತುಂಗ, ಮಯ್ಯ ಇತ್ಯಾದಿ ಅಷ್ಟಗ್ರಹದಂತ ಕರೆಯುವಂಥದ್ದು. ಆಮೇಲೆ ಅಲ್ಸೆ, ಉರಾಳ ಹಾಗೂ ಹೇರಳೆ ಎಂಬ ಉಪಗ್ರಹಗಳು, ಇವರನ್ನೆಲ್ಲವರನ್ನು ಒಂದೊಂದು ಗ್ರಾಮಗಳನ್ನೆಲ್ಲ ಕೊಟ್ಟು ಅವರನ್ನ ನಿಲ್ಲಿಸಿ ಅವರು ಪೂಜಾ ಮತ್ತು ಅಗ್ನಿ ಕಾರ್ಯಗಳನ್ನು ಇತ್ಯಾದಿ ದೇವತೆಗೆ ಸಂಬಂಧಪಟ್ಟ ದೇವತಾ ಕಾರ್ಯ ಮಾಡಿಕೊಂಡು ಬರೋದು ಅವರು ನಮ್ಮನ್ನು ನಿಯುಕ್ತಿಗೊಳಿಸಿದ್ರು ಅನ್ನುವಂಥದ್ದು ಇತಿಹಾಸ ಹಾಗೂ ಪುರಾಣದಲ್ಲಿ ಸ್ಪಷ್ಟವಾಗಿದೆ. ಇದೇ ಕಾಲದಲ್ಲಿ ಕದಂಬ ವಂಶದ 8ನೇ ಶತಮಾನಕ್ಕೆ ಸಂಬಂಧಪಟ್ಟಂಥ ಶಿಲೆ ಅಂತ ಹೇಳುವಂಥದ್ದು ನಮ್ಮ ಇತಿಹಾಸ ತಜ್ಞರಾದಂಥ ಬಾದೂರು ಗುರುರಾಜ ಭಟ್ರು ತಮ್ಮ ಸಂಶೋಧನೆಯಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನೊಂದು ಸ್ವಾರಸ್ಯಕರ ಅಂಶ ಏನಂತ ಹೇಳಿದರೆ, ಇದೇ 8ನೇ ಶತಮಾನದಲ್ಲಿ ಮಧೂರು ದೇವಸ್ಥಾನ ಕಾಸರಗೋಡಿನಲ್ಲಿ ಕೂಡ ಅನಂತೇಶ್ವರ, ಮಹಾಗಣಪತಿ ಹಾಗೂ ಮಹಾಲಿಂಗೇಶ್ವರ ಅವರ ಒಂದು ಪ್ರತಿಷ್ಠೆಯನ್ನು ಕೂಡ ಈ ಕದಂಬರ ಆಳ್ವಿಕೆಯಲ್ಲೇ ಮಾಡಿದ್ದು ಎನ್ನುವಂಥದ್ದನ್ನು ನಾವು ಗಮನಿಸಿದಾಗ ಒಂದೊಂದು ಕ್ಷೇತ್ರಕ್ಕೂ ಒಂದೊಂದು ಅವಿನಾಭಾವ ಸಂಬಂಧ ಇರುವಂಥದ್ದು ಕಂಡುಬರ್ತದೆ. ನಮ್ಮ ಶ್ರೀ ಕ್ಷೇತ್ರ ಸಾಲಿಗ್ರಾಮದ ನರಸಿಂಹನಿರುವಂಥದ್ದು ಪ್ರತಿಷ್ಠಾಪಿಸಲ್ಪಟ್ಟಿರುವುದು ಗಣಪತಿ ಯಂತ್ರದ ಮೇಲೆ ಕಮಲಪತ್ರ, ಅದರ ನಡುವಿನ ಹೂಳ ಅಂತಿದೆಯಲ್ಲ, ಅಂದರೆ ನಾಳ ಎನ್ನುವಂಥದ್ದೇ ಈ ದೇವರಿಗೆ ಆಧಾರ. ಹಾಗಾಗಿ ಸಿದ್ಧಿ ಕ್ಷೇತ್ರವೂ ಹೌದು. ಇಷ್ಟೆಲ್ಲ ಆದಮೇಲೆ ನಾನು ಈ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷನಾಗಿ ನಿಮ್ಮೆಲ್ಲರನ್ನು ಇದೇ ಜನವರಿ 16ರಂದು ಸಂಪನ್ನಗೊಳ್ಳಲಿರುವಂಥ ಸಾಲಿಗ್ರಾಮ ಹಬ್ಬ ಅಂತ ಕರೆಯಲ್ಪಡುವಂಥದ್ದು ಈ ಹಬ್ಬಕ್ಕೆ ನಿಮ್ಮೆಲ್ಲರನ್ನ ನಾನು ಅದರ ಆತ್ಮೀಯತೆಯಿಂದ, ಆದರದಿಂದ, ಗೌರವಪೂರ್ವಕವಾಗಿ ಆಹ್ವಾನಿಸ ಬಯಸ್ತೇನೆ. ಇನ್ನು ಹಬ್ಬದ ವಿಚಾರಕ್ಕೆ ಬರುವುದಾದರೆ ಒಂದೆರಡು ವಿಚಾರವನ್ನು ಇಲ್ಲಿ ಪ್ರಸ್ತಾಪಿಸಲೇಬೇಕಾಗುತ್ತೆ. ಏನಂತ ಹೇಳಿದ್ರೆ, ಒಂದಾನೊಂದು ಕಾಲದಲ್ಲಿ ಕೃಷಿ ಪ್ರಧಾನ ವ್ಯವಸ್ಥೆ ಇದ್ದಂಥ ಸಂದರ್ಭದಲ್ಲಿ ಈ 14 ನನ್ನ ತಂದೆಯವರು ಕೂಡ ಇಲ್ಲಿ ಬರ್ತಿದ್ರು. ಎಲ್ಲ ಗ್ರಾಮ ಮುಖ್ಯಸ್ಥರುಗಳಲ್ಲಿ ಸೇರಿಕೊಂಡು ಜನರನ್ನು ಸೇರಿಸುವಂಥ ಒಂದು ಶ್ರದ್ಧಾ ಕೇಂದ್ರವಿದಾಗಿತ್ತು. ಹಬ್ಬ ಎನ್ನುವಂಥದ್ದು ಆಗ ಇದೆಲ್ಲ ಆಧುನಿಕ ಯಾವ ಇಲೆಕ್ಟ್ರಾನಿಕ್ ಗಜೆಟ್ಸ್ ಇತ್ಯಾದಿ ಇಲ್ಲದ ಸಂದರ್ಭದಲ್ಲಿ ಆಕರ್ಷಣೆಗೆ ಹಾಗೂ ಜನರನ್ನು ಸೇರಿಸಲಿಕ್ಕೆ ಒಂದು ಭಕ್ತಿಯ ತಾಣವಾಗಿ, ಸಂಭ್ರಮದ ನೆಲೆಯಾಗಿ ಈ ಹಬ್ಬದ ಆಚರಣೆ ಬಂದಿದೆ. ಆವಾಗೆಲ್ಲ ಸಾಲಿಗ್ರಾಮ ಹಬ್ಬ ಬಂತಂತ ಹೇಳಿದರೆ ನಾಡಿನಾದ್ಯಂತ ಇದ್ದವರೆಲ್ಲ ಊರಿಗೆ ಬಂದು ದೇವರಿಗೆ ಕಣಕಾಯಿ ಉರಿಯುವಂಥದ್ದು, ಅವರವರ ಮನೆಯಲ್ಲಿ ಕಡುಬು ಇತ್ಯಾದಿಯನ್ನು ಭಕ್ಷ್ಯ ಭೋಜ್ಯಗಳನ್ನು ಮಾಡಿಕೊಂಡು ಪರ ಊರ ಬಂಧುಗಳನ್ನು ಆಧರಿಸಿ ಸತ್ಕರಿಸುವಂಥದ್ದು ಸತ್ಪರಂಪರೆ ಇವತ್ತಿಗೂ. ಪಾರಂಪಳ್ಳಿಯಲ್ಲಿ ನನ್ನ ಅತ್ತೆಯ ಮನೆ ಅಂದರೆ ನನ್ನ ಅಜ್ಜನ ಮನೆಗೆ ಬಂದು ಸಾಲಿಗ್ರಾಮ ಹಬ್ಬದ ತಕ್ಷಣ ನಮಗೆ ಪಾರಂಪಳ್ಳಿಗೆ ಹೋಗೋದು, ಅಜ್ಜನ ಮನೆಗೆ ಕಡುಬಿಸ್ತಾರೆ ಕೂತು ನೋಡೋದು, ಅಂಥ ಒಂದು ವಿಶೇಷ ಇದೆ. ಇತ್ತೀಚಿನ ದಿನಗಳಂತೂ ನಮ್ಮ ಜನರಿಗಂತೂ ನಾವು ಈಗ ಸಾಲಿಗ್ರಾಮ ಪರಿಸರದಲ್ಲಿ ಇದು ಒಂದು ನಮೂನೆ ನಾಡ ಹಬ್ಬ, ದಸರೆಯಂತೆ ಈ ಸಾಲಿಗ್ರಾಮ ಹಬ್ಬ ಆಚರಿಸಲ್ಪಡ್ತಾ ಇರುವಂಥದ್ದು ಎಲ್ಲರ ಒಂದು ಸಹಕಾರ, ಸಹಭಾಗಿತ್ವ, ಎಲ್ಲಕ್ಕಿಂತ ಮಿಗಿಲಾಗಿ ಶ್ರೀಮದ್ ಯೋಗಾನಂದ ಗುರುವಿನ ಅನುಗ್ರಹ ಅಂತ ನಾನು ಭಾವಿಸ್ತೇನೆ. ಈ ನಡುವೆ ಹಬ್ಬಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿಚಾರವನ್ನು ನಿಮ್ಮ ಮುಂದೆ ಇಡಬಯಸ್ತೇನೆ. ಮೊದಲನೇದಾಗಿ ಮೊನ್ನೆ 9ನೇ ತಾರೀಕು ಶ್ರೀ ನಾಗದೇವರಿಗೆ ಪವಮಾನ ಕಲಶಾಭಿಷೇಕ, ನರಸಿಂಹದೇವರಿಗೆ ವಿಶೇಷ ಪೂಜಾ ಇತ್ಯಾದಿಗಳಾದ ಮೇಲೆ ಫಲಪ್ರಾರ್ಥನೆಯೊಂದಿಗೆ ನಾವು ರಥವನ್ನು ಕೊಟ್ಟಿಗೆಯಿಂದ ಹೊರತಂದಿದ್ದೇವೆ. ರಥಾರಂಭ ಆಗಿದೆ. ಇನ್ನು
14ನೇ ತಾರೀಕು ಮಕರ ಸಂಕ್ರಾಂತಿ. ಆ ದಿವಸ ವಿಶೇಷವಾದ ಗಣಹೋಮ ಇತ್ಯಾದಿ ಇಟ್ಕೊಂಡಿದ್ದೇವೆ. ಬಲಿ ಉತ್ಸವ ಇದೆ. ತದನಂತರ 15, 16, 17 ಇವೆಲ್ಲವೂ ಕಟ್ಟೆ ಮೆರವಣಿಗೆ, ಓಲ್ಗ ಇತ್ಯಾದಿ ಧಾರ್ಮಿಕ ವಿಚಾರಣೆಗಳ ಜೊತೆಗೆ ಆಚರಣೆ ಜೊತೆಗೆ 16ರ ಬೆಳಿಗ್ಗೆ 11 ಗಂಟೆ ಮೀನಲಗ್ನಕ್ಕೆ ಸರಿಯಾಗಿ ಈ ಬಾರಿ ಶುಕ್ರವಾರ ಜನವರಿ 16 ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಸರಿಯಾಗಿ ಶ್ರೀ ಗುರುನರಸಿಂಹ ರಥವನ್ನು ಏರುತ್ತಾನೆ. ರಥಾರೋಹಣ. ಹಾಗೆ ಸಂಜೆ ಸೂರ್ಯಾಸ್ತಮಾನ ಸಂದರ್ಭದಲ್ಲಿ 6 ಗಂಟೆ ಸಮಯದಲ್ಲಿ ರಥ ಅವರೋಹಣ ಆಗ್ತದೆ. ರಥ ಆರೋಹಣ ಅಂತ ಹೇಳಿದರೆ ಆಂಜನೇಯ ದೇವರು ನಮ್ಮ ಶ್ರೀ ಗುರುನರಸಿಂಹದೇವ ಪೂರ್ವದಿಂದ ಗುರು ಹೊರಟು ಪಶ್ಚಿಮದಲ್ಲಿರ್ತಕ್ಕಂಥ ಆಂಜನೇಯನ ಸನ್ನಿಧಿವರೆಗೆ ಹೋಗ್ತಾನೆ. ಅವರೋಹಣ ಸಂಜೆ. ಆವಾಗ ಆರೋಹಣ ಪ್ರಕ್ರಿಯೆಯಲ್ಲಿ ರಥವು ಮತ್ತೆ ಪುನಃ ಬಂದು ಪಶ್ಚಿಮದಿಂದ ಪೂರ್ವಕ್ಕೆ ಬರ್ತದೆ. ಜನ್ಮ ಹೇಳೋದು ಹೆದ್ದಾರಿಯಿಂದ ದಾಟಿ. ಇದಾದ ನಂತರ 17ನೇ ತಾರೀಕು ಓಕುಳಿ ಉತ್ಸವ ಇದೆ ಹಂದೆ ಮಹಾಗಣಪತಿ ದೇವಸ್ಥಾನದಲ್ಲಿ. ಆಮೇಲೆ 18ರ ಬೆಳಿಗ್ಗೆ ದರ್ಶನದ ಸಮಯನ ಸ್ವಲ್ಪ ಸರಿ ಮಾಡಿಕೊಂಡಿದ್ದೇವೆ 8 ಗಂಟೆಗೆ. ಯಾಕಂದರೆ ಬೆಳಿಗ್ಗೆ ಹಬ್ಬದ ದಿವಸ ರಾತ್ರಿ ಶಯನೋತ್ಸವ ಅಂತ ಮಾಡ್ತೀವಿ, ದೇವರಿಗೆ ವಿಶ್ರಾಂತಿ ಬೇಕು ಅಂತ. ಆಮೇಲೆ ಹಬ್ಬದ ಬೆಳಿಗ್ಗೆ ಪ್ರಬೋಧೋತ್ಸವ ಅಂತ ಇರ್ತದೆ. ಹಬ್ಬದ ಸಂಜೆ ಪ್ರಬೋಧೋತ್ಸವ, ಅಲ್ಲಿ ಓಕುಳಿ ಸೇರಿರ್ತದೆ. ಈ ನಡುವೆ ಪ್ರತಿ ದಿವಸ ಸಂಜೆ 13ರಿಂದ ತೊಡಗಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರತಿ ದಿವಸ ಯಕ್ಷಗಾನವೂ ಸೇರಿದಂತೆ ವಿವಿಧ ನೃತ್ಯ, ನಾಟಕ ಇತ್ಯಾದಿ ಬೇರೆ ಬೇರೆ ಯುವಕ ಸಂಘಗಳಲ್ಲಿ ಸೇರಿಕೊಂಡು ಆಚರಿಸ್ಕೊಂಡಿದ್ದೀವಿ. ಇದೆಲ್ಲ ನೀವು ಪಾಲ್ಗೊಳ್ಳಿ ಅಂತ ಹೇಳ್ತಾ, ನಮ್ಮ ಆಹ್ವಾನ ಪತ್ರಿಕೆ ಸಿಗದಿದ್ದರೆ ನಮ್ಮ ಕಚೇರಿ ಸಂಪರ್ಕಿಸ್ಬೋದು. ಮತ್ತು ಹೆಚ್ಚಿನ ಜಾಲತಾಣದಲ್ಲಿ ನಾವು ಇದನ್ನು ಆಹ್ವಾನವನ್ನು ವಿವರಗಳೊಂದಿಗೆ ಪತ್ರಿಕೆಯನ್ನು ಪ್ರಚುರಪಡಿಸ್ತಾ ಇದ್ದೇವೆ. ಈ ಬಗ್ಗೆ ಸಿದ್ಧತಾ ಸಭೆಯನ್ನು ಮಾಡಿದ್ದೇವೆ ಮತ್ತು ಎಲ್ಲ ಸಿದ್ಧತೆ ನಡೀತಾ ಇದೆ. ಇಲ್ಲಲ್ಲಿ ನೀವು ನಮ್ಮ ಹಿಂದೆ ನೋಡ್ತಾ ಇದ್ದ ಹಾಗೆ ದೇವಸ್ಥಾನದ ರಾಜಗೋಪುರ ನವೀಕರಣಗೊಳ್ತಾ ಇದೆ, ಕಾಯಕಲ್ಪಗೊಳ್ತಾ ಇದೆ. ಬೆಳಿರೋ ತೋರಣಗಳಿಂದ ರಂಗಿನಿಂದ ಶೃಂಗಾರಗೊಳ್ತಾ ಇದ್ದಾರೆ ನಮ್ಮ ನರಸಿಂಹ. ಬನ್ನಿ ಅವನ ತೇರನ್ನು ಎಳೆಯೋಣ. ನಿಮ್ಮೆಲ್ಲರನ್ನು ಆಹ್ವಾನಿಸ್ತಾ ಇದ್ದೇನೆ. ಬಂದು ಹಬ್ಬವನ್ನು ಸಂಭ್ರಮದಿಂದ ಆಚರಿಸೋಣ. ನೀವೆಲ್ಲ ಅವನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ನಮಸ್ಕಾರ.